ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಎಂಟು ತನಕ ನೋಡಿ. ಇದು ಅರ್ಲಿ ಮಾರ್ನಿಂಗ್ 5 ಗಂಟೆ 5 ಕಾಲು ಆಗಿತ್ತು. ಮನೆಯವರು ಡ್ಯೂಟಿಗೆ ಹೋಗ್ತಾರಲ್ವ, ಅವರು 5:45 ಅಷ್ಟರೊಳಗೆ ಡ್ಯೂಟಿಗೆ ಹೋಗ್ತಾರೆ. ಹಾಗಾಗ್ಬಿಟ್ಟು ತಿಂಡಿ ಮಾಡೋಣ ಅಂತ ಬಂದೆ. ನಾನು ನೈಟೇ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿರ್ತೀನಿ. ಯಾಕೆಂದರೆ ಅವರು ಅರ್ಲಿ ಮಾರ್ನಿಂಗ್ ಡ್ಯೂಟಿಗೆ ಹೋಗೋದ್ರಿಂದ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಏನು ತಿಂಡಿ ಮಾಡಬೇಕು ಅಂದ್ಕೊಂಡಿರ್ತೀನೋ ಅದನ್ನು ಪ್ರಿಪೇರ್ ಮಾಡ್ತೀನಿ. ಇವಾಗ ನಾನು ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಏಕೆಂದರೆ ನಾನು ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ ಇವತ್ತು. ಹಾಗಾಗ್ಬಿಟ್ಟು ಬೇಗ ಮಾಡಿಬಿಟ್ಟು ಮುಗಿಸ್ಬಿಡೋಣ ಅಂದ್ಕೊಂಡು ಬೇಗ ಮಾಡ್ತಾಯಿದ್ದೀನಿ. ಏಕೆಂದರೆ ನಮ್ಮ ಮನೆಯವರು ಹೋಗುವಂಥದ್ದು HALಗೆ. ಅವ್ರಿಗೆ ಡ್ಯೂಟಿ ಟೈಮಿಂಗ್ಸು 7ರಿಂದ 3 ಗಂಟೆ ತನಕ. ಹಂಗಾಗ್ಬಿಟ್ಟು ಅವರು 5:45ಗೆ ಮನೆ ಬಿಡ್ತಾರೆ. ಯಾಕೆಂದರೆ ಕಂಪ್ನಿ ಬಸ್ ಬರೋದೇ 5:45ಗೆ, ಮನೆ ಹತ್ರ 5:45ಗೆ ಬರುತ್ತೆ ಬಸ್ ಸ್ಟಾಪ್ ಹತ್ರ. ಹಾಗಾಗ್ಬಿಟ್ಟು ಅವರು ಆ ಟೈಮ್ ಅಷ್ಟರೊಳಗೆ ಹೋಗ್ಬಿಡ್ತಾರೆ. ಅಷ್ಟರೊಳಗೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ರೈಸು ಮತ್ತು ಸಾಂಬಾರೆಲ್ಲ ಆಗಿತ್ತು. ಇವಾಗ ತಿಂಡಿ ಒಂದು ಬಾಕಿ ಇತ್ತು, ತಿಂಡಿ ಮಾಡ್ತಾಯಿದ್ದೀನಿ. ಏಕೆಂದರೆ ನಾನು ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಬೆಳಗ್ಗೆ ಬೇಗ ಆಗುತ್ತೆ ಅಂತ. ಇವಾಗ ತಿಂಡಿ ಎಲ್ಲ ಮಾಡಿ ಮುಗಿಸಿ ಮತ್ತು ಬಾಕ್ಸಿಗೆಲ್ಲ ಹಾಕಬೇಕು. ಹಾಕ್ಬಿಟ್ಟು ಅವ್ನ ಕಳಿಸ್ಬಿಟ್ಟು ಮತ್ತು ನನ್ನ ಮಗನ್ನ ಹೇಳಿಸ್ಬಿಟ್ಟು ಅವ್ನಿಗೆ ಓದಿಸೋದು ಮತ್ತು ಅವ್ನ ಸ್ಕೂಲಿಗೆ ರೆಡಿ ಮಾಡೋದು ಅದೇ ಟೈಮ್ ಆಗೋಗುತ್ತೆ. ಆಮೇಲೆ ನನ್ನ ಚಿಕ್ಕ ಮಗ ಹೇಳ್ತಾನೆ, ಅವ್ನಿಗೆ ತಿನ್ನಿಸೋದು ಅದು ಇದು ಅಂದ್ಕೊಂಡು ಕೆಲಸ ಟೈಮೇ ಆಗೋದೇ ಗೊತ್ತಾಗಲ್ಲ. ಮನೇಲಿ ಚಿಕ್ಕ ಮಕ್ಕಳಿದ್ರು ಅಂತ ಅಂದರೆ ಅವ್ರನ್ನ ನೋಡ್ಕೊಳ್ಳೋದೇ ಟೈಮ್ ಆಗೋಗ್ಬಿಡುತ್ತೆ. ಅದರಲ್ಲೂ ನನ್ನ ಚಿಕ್ಕ ಮಗ ಸ್ವಲ್ಪ ತಲಾಟೆ ಜಾಸ್ತಿ. ಹಾಗಾಗ್ಬಿಟ್ಟು ನಾನು ತುಂಬ ಕೇರಾಗಿ ನೋಡ್ಕೋಬೇಕು. ಹಂಗಾಗಿ ನಂಗೆ ಸ್ವಲ್ಪ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ. ಚಿಕ್ಕ ಮಕ್ಕಳಿದ್ರು ಅಂತ ಅಂದರೆ ಹಾಗೇ ನಿಮಗೂ ಅನುಭವ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೇ ಇವಾಗ ತಿಂಡಿ ಎಲ್ಲ ಮುಗಿಸ್ಬೇಕಲ್ವ, ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕಿದ್ದೆ. ಹಂಗೇ ವೀಡಿಯೋ ಅದು ಮೊಬೈಲ್ ಬಿದ್ದು ಹೋಗ್ತಾಯಿತ್ತು. ಅದಕ್ಕೋಸ್ಕರ ಅದನ್ನು ಮತ್ತೆ ಸರಿ ಮಾಡಿ ಇಟ್ಕೊಂಡೆ. ಇವಾಗ ತರಕಾರಿ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು, ಅಂದರೆ ನಮ್ಮ ಮನೇಲೆಲ್ಲ ಪ್ಲೈನ್ ಉಪ್ಪಿಟ್ಟೆಲ್ಲ ತಿನ್ನೋದಿಲ್ಲ, ತರಕಾರಿ ಇರಬೇಕು, ಇಲ್ಲ ಅವರೆಕಾಳು ಉಪ್ಪಿಟ್ಟು ಇದನ್ನು ಇಷ್ಟಪಡ್ತಾರೆ. ಪ್ಲೈನ್ ಉಪ್ಪಿಟ್ಟು ಅದೆಲ್ಲ ಇಷ್ಟಪಡೋದಿಲ್ಲ. ಹಂಗಾಗ್ಬಿಟ್ಟು ತರಕಾರಿ ಇತ್ತು ಮನೇಲಿ, ತರಕಾರಿ ಉಪ್ಪಿಟ್ಟೆ ಮಾಡಿಬಿಡೋಣ ಅಂದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ರಾತ್ರಿಯೇ. ಇವಾಗ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ನನಗೆ ಸ್ಟಾರ್ಟಿಂಗು ಬೆಳಗ್ಗೆನೇ ಹೇಳ್ಬೇಕು ಅಂದರೆ ಸ್ವಲ್ಪ ಕಷ್ಟ ಅನಿಸೋದು. ಯಾಕೆಂದರೆ ನಾವು 6:30 7 ಗಂಟೆ ಆ ಥರ ಹೇಳ್ತಾ ಇದ್ದಿದ್ದು ಮದುವೆಗಿಂತ ಮುಂಚೆ. ಬಟ್ ಇವಾಗ ಹೇಳ್ಬೇಕು ಅಂದಾಗ ಫಸ್ಟ್ ಟೈಮ್ ಸ್ವಲ್ಪ ಕಷ್ಟ ಅನಿಸೋದು. ಇಷ್ಟು ಬೇಗ ಎದ್ದೇಳಬೇಕಾ, ಇಷ್ಟು ಬೇಗ ತಿಂಡಿ ಮಾಡಬೇಕಾ ಅಂತ ಅನಿಸೋದು. ಬಟ್ ಇವಾಗೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ. 12 ವರ್ಷ ಆಗೋಯ್ತು, ಅಭ್ಯಾಸ ಆಗೋಗಿದೆ. ನಮ್ಗೆ ಎಚ್ಚರ ಆಗಲಿಲ್ಲ ಅಂದ್ರೂ ಆ ಟೈಮಿಗೆ ಕರೆಕ್ಟಾಗಿ ಎಚ್ಚರ ಆಗೇ ಆಗುತ್ತೆ. ನಾನು ಮಲ್ಕೊಂಡಿದ್ರು ಲೇಟಾಗಿ ಮಲ್ಕೊಂಡ್ರೂ ಎಚ್ಚರ ಆಗುತ್ತೆ, ಬೇಗ ಮಲ್ಕೊಂಡ್ರು ಆ ಟೈಮಿಂಗ್ ಎಚ್ಚರ ಆಗುತ್ತೆ. ಇವಾಗ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಇವಾಗ ನೀರೆಲ್ಲ ಹಾಕ್ಬಿಟ್ಟು ಲಿಡ್ನ ಮುಚ್ಚಿಡ್ತಾಯಿದ್ದೀನಿ. ಯಾಕೆಂದರೆ ಟೈಮ್ ಆಗೋಗ್ಬಿಡುತ್ತೆ ಅಂತ. ಇವಾಗ ರೈಸ್ ಎಲ್ಲ ಮಾಡಿಟ್ಟಿದ್ದೆ, ಅದನ್ನು ಹಾಗೆಯೇ ಬಾಕ್ಸಿಗೆ ಹಾಕ್ಬಿಟ್ಟು ಸಾಂಬಾರೆಲ್ಲ ಬಾಕ್ಸಿಗೆ ಹಾಕಿ, ಹಾಗೆಯೇ ಕಾಳ್ದು ಪಲ್ಯ ಮಾಡಿದ್ದೆ ಅದನ್ನು ಬಾಕ್ಸಿಗೆಲ್ಲ ಹಾಕಿ ಇಟ್ಬಿಟ್ರೆ ತಿಂಡಿ ಒಂದಿರುತ್ತೆ, ಅದನ್ನು ಆಮೇಲೆ ಹಾಕ್ಕೋಬೋದು ಅಂದ್ಬಿಟ್ಟು ಬೇಗ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅವ್ರು 5 ನಿಮಿಷ ಹೆಚ್ಚು ಕಡಿಮೆ ಆದ್ರೂ ಬಾಕ್ಸ್ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಯಾಕೆಂದರೆ ಅಲ್ಲಿ ಬಸ್ಸು ನಮಗೋಸ್ಕರ ವೆಯ್ಟ್ ಮಾಡುತ್ತೆ. ಸುಮ್ಮನೆ ಬೇರೆಯವ್ರು ಬೈಕೊತಾರೆ ಅಂದ್ಕೊಂಡು ಅವ್ರು ಲೇಟ್ ಆಯಿತು ಅಂದರೆ ಹಾಗೆ ಹೊರಟೋಗ್ಬಿಡ್ತಾರೆ. ಹಂಗಾಗ್ಬಿಟ್ಟು ಸ್ವಲ್ಪ ಅವ್ರು ಬರೋ ಅಷ್ಟರೊಳಗೆ ಬ್ಯಾಗಿಗೆಲ್ಲ ಹಾಕಿಟ್ಬಿಟ್ರೆ ತಗೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು ನಾನೆಲ್ಲ ಬೇಗ ಬಾಕ್ಸಿಗೆಲ್ಲ ಹಾಕಿಟ್ಟಿದ್ದೆ. ಇವಾಗ ಉಪ್ಪಿಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಆದ ತಕ್ಷಣವೇ ಅದನ್ನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಅವ್ರನ್ನ ಕಳಿಸಿ ನಾನು ನೆಕ್ಸ್ಟು ನಂದೇನು ಕೆಲಸ ಇರುತ್ತೋ ಅದನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಇವಾಗ ಟೈಮಲ್ಲೇ 5:45 ಆಗ್ತಾ ಬಂದಿದೆ. ನಮ್ಮ ಮನೆಯವ್ರು ಆಲ್ರೆಡಿ ರೆಡಿ ಆಗಿಬಿಟ್ಟು ಆಯ್ತಾ ತಿಂಡಿ ಅಂತ ಕೇಳ್ತಾಯಿದ್ರು. ಅಷ್ಟರೊಳಗೆ ತಿಂಡಿ ಎಲ್ಲ ಆಯಿತು. ಇನ್ನೊಂದು ಬಾಕ್ಸಿಗೆ ಹಾಕ್ಬಿಟ್ಟು ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಏಕೆಂದರೆ ಆಲ್ರೆಡಿ ಸಾಂಬಾರು, ಅನ್ನ, ಪಲ್ಯ ಎಲ್ಲ ರೆಡಿ ಮಾಡಿ ಬಾಕ್ಸಿಗೆ ಇಟ್ಟಿದ್ದೆ. ಇವಾಗ ಬ್ಯಾಗ್ ತೊಗೊಂಬಂದು ರೆಡಿ ಮಾಡಿಬಿಟ್ಟು ಅವ್ರು ಇನ್ನೇನು ಕಳಿಸ್ಬೇಕು. ಟೈಮ್ ಆಲ್ರೆಡಿ 5:45 ಆಗಿದೆ ಅಂತ ಕೂಗಾಡ್ತಾಯಿದ್ರು, ಟೈಮ್ ಆಗಿದೆ ಬೇಗ ಕೊಡು ಅಂತ. ಹಂಗಾಗ್ಬಿಟ್ಟು ಸರಿ ಎಲ್ಲ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಬ್ಯಾಗೆಲ್ಲ ಇಟ್ಟು ಕಳಿಸ್ತಾಯಿದ್ದೀನಿ. ಅವ್ರು ಇವಾಗ ಶೂ ಹಾಕ್ಕೊಳ್ಳೋದಕ್ಕೆ ಹೋಗ್ತಾಯಿದ್ರು. ಶೂ ಹಾಕ್ಕೊಂಬಿಟ್ಟು ರೆಡಿ ಆಗ್ತೀನಿ, ಅಷ್ಟರಲ್ಲಿ ತಂದು ಕೊಡು ಬ್ಯಾಗ್ನ ಅಂತ. ಇವಾಗ ಅವ್ರೂ ರೆಡಿ ಆದ ತಕ್ಷಣ ಅವ್ರನ್ನ ಕಳಿಸ್ಬಿಟ್ಟು
ನಾನು ನನ್ನ ಮಗನ ತಿಳಿಸಿ ಓದಿಸ್ತೀನಿ. ಇವಾಗ ನೋಡಿ ಅವ್ರೂ ರೆಡಿಯಾಗಿ ಶೂ ಹಾಕ್ಕೊತಾ ಇದ್ದಾರೆ. ಇವಾಗ ಅವ್ರು ಹೊರಡ್ತಾರೆ. ಅವ್ರನ್ನ ಕಳಿಸ್ಬಿಟ್ಟು ನಾನು ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ನನ್ನ ಮಗನ ಹೇಳಿಸಿ ಅವನನ್ನು ಓದೋಕ್ಕೆ ಕೂರಿಸ್ತೀನಿ. ಅವನೊಂದು 6:30 ಮಾಡ್ತಾನೆ, 7 ವರ್ಷದೊಳಗೆ. ಸರಿ ಅಂದ್ಕೊಂಡು ಅವ್ರು ಹೋದರು. ಇವಾಗ ನಾನು ಲೈಟೆಲ್ಲ ಆಫ್ ಮಾಡಿ ಬಾಗಿಲು ಹಾಕ್ಕೊಂಡು ಒಳಗೆ ಬರ್ತಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.